ಒಂದೆಡೆ ಸತ್ತ ನಾಯಿ ಫೋಟೋ, ಮತ್ತೊಂದೆಡೆ ಮೃತ ಶ್ವಾನ ನೆನೆದು ಕಣ್ಣೀರಿಡ್ತಾ ಇರೋ ಜನರು. ಈ ದೃಶ್ಯ ಕಂಡು ಬಂದದ್ದು ಕೊಪ್ಪಳದ ವಾರಕಾರ್ ಓಣಿಯಲ್ಲಿ. ಶರಣಪ್ಪ ನಿಟ್ಟಾಲಿ ಕಳೆದ 9 ವರ್ಷಗಳಿಂದ ಜಿಮ್ಮಿ ಅನ್ನೋ ನಾಯಿಯನ್ನ ಸಾಕ್ತಾ ಬಂದಿದ್ರು. ಆ ನಾಯಿ ಕೇವಲ ನಾಯಿ ಆಗಿರದೆ ಶರಣಪ್ಪ ನಿಟ್ಟಾಲಿಯವರ ಮನೆಯ ಸದಸ್ಯನಂತೆ ಇತ್ತು. ಆದರೆ ಕಳೆದ 1 ವಾರದಿಂದ ಅದು ಅನಾರೋಗ್ಯಕ್ಕೆ ತುತ್ತಾಗಿ ಆಗಸ್ಟ್ 31ರಂದು ಮೃತಪಟ್ಟಿತ್ತು. ಅಂದು ನಾಯಿಯ ಶವಸಂಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿತ್ತು. ನಾಯಿ ಸತ್ತ ದಿನದಿಂದ ಶರಣಪ್ಪ ನಿಟ್ಟಾಲಿಯವರ ಮನೆಯ ಸದಸ್ಯರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ನಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಂದು ನಾಯಿಯ ತಿಥಿ ಕಾರ್ಯ ನೆರವೇರಿಸಿದ್ರು. ನಮ್ಮ ಮನೆಯಕ್ಕಿಂತ ಹೆಚ್ಚಿನ ಪ್ರೀತಿ ಮಾಡ್ತಿರ್ತದೆ. ನಾವು ಯಾರು ಏನು ಜಡ್ಡಿ ಬಂದು ಸಹಿತ ಅದಕ್ಕೆ ನಿರ್ಣಯ ಆಗ್ತಿದ್ದಿಲ್ಲ. ಯಾರೋ ಊರಿಗೆ ಹೋದ್ರು ಸಹಿತ ಅದು ಬರೋ ಒಟ್ಟಿಗೆ ಊಟ ಮಾಡ್ತಿದ್ದಿಲ್ಲ. ಆಮೇಲೆ 8 ದಿವಸದ ಏನಾಯ್ತು ಅನ್ನೋದು ಉಪವಾಸ ಊಟ ಮಾಡಲಿಲ್ಲ. ಮೊನ್ನೆ ಆಗಸ್ಟ್ 31ಕ್ಕೆ ನೈಟ್ 9 ತಿರ್ಕೊಂಡಿತ್ತು. ಅದು ಮನೆಗೆ ಬಂದಪ್ಪ ಬರೀ ಅದ ನೆನಪು ಬರೋದು, ಅದು ಏನು ಮಾಡೋದು ಅಷ್ಟೇ ಇಲ್ಲಿ ಬರೋದು. ಅದಕ್ಕೆ ಶಾಂತಿ ಮಾಡ್ಸೋಣ ಅಂತೇಳಿ ಇವತ್ತು ಅದಕ್ಕೆ ಶಾಂತಿ ಮಾಡಿಸಿ. ಇನ್ನು ಶರಣಪ್ಪ ನಿಟ್ಟಾಲಿಯವರ ಮಗ ವೀರೇಶ್ ಕಳೆದ 9 ವರ್ಷಗಳ ಹಿಂದೆ ಬಹದ್ದೂರು ಬಂಡಿ ಗ್ರಾಮದಿಂದ ಈ ನಾಯಿಯನ್ನ ತೆಗೆದುಕೊಂಡು ಬಂದಿದ್ರಂತೆ. ಅಂದಿನಿಂದ ನಾಯಿ ಇವರ ಮನೆಯ ಸದಸ್ಯನಾಗಿ ಇತ್ತಂತೆ. ಆದರೆ ನೆಚ್ಚಿನ ಜಿಮ್ಮಿ ಇಲ್ಲದೆ ಇರೋದು ಇವರಿಗೆ ನೋವು ತಂದಿದೆ. ನಾಯನ ಪದ್ಲು ನಮ್ಮ ತಮ್ಮ ಅಂತೀನಿ ನಾನು. ಅದು ಸಣ್ಣ ಇದ್ದ 8 ದಿನದಿಂದ ತಂದಿದ್ದೆ. 9 ವರ್ಷಲಿದ್ದ ಸಾಕಿವಿ. ಮೊನ್ನೆ ಆರಾಮಿದ್ದಿದ್ದಿಲ್ಲ, ತಿರುಗಿ ಅಂತ ಭಾಳ ತೋರಿಸಿದ್ವಿ. ಎಲ್ಲ ಬಿಟ್ಟು ಹೋಗ್ತೀನಿ ನಮ್ಮನ್ನದು. ಅದು ನಾಯನ ಪದ್ಲು ನಮ್ಮ ತಮ್ಮ. ಭಾಳ ಬೇಜಾರಾಗುತ್ತೆ. ತಿಥಿ ಕಾರ್ಯದಲ್ಲಿ ಜಿಮ್ಮಿಗೆ ಇಷ್ಟವಾದ ಬಿಸ್ಕೆಟ್ ಹಾಗೂ ಇತರೆ ಆಹಾರ ಪದಾರ್ಥಗಳನ್ನ ನೈವೇದ್ಯಕ್ಕೆ ಇಡಲಾಗಿದೆ. ಒಟ್ನಲ್ಲಿ ಮನುಷ್ಯರೇ ಸತ್ತರೆ ತಿಥಿ ಮಾಡದ ಈ ಕಾಲದಲ್ಲಿ ಸಾಕಿದ ನಾಯಿ ಸತ್ತ ಮೇಲೆ ತಿಥಿ ಮಾಡ್ತಾ ಇರೋದು ನಿಜಕ್ಕೂ ಅಪರೂಪವೇ ಸರಿ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಯಲಿಗಾರ್, ಸುವರ್ಣ ನ್ಯೂಸ್.